ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ, ಕೊನೆಗೂ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿನ ಪ್ರಾರಂಭ ಮಾಡಿದ್ದಾರೆ. ಎಷ್ಟಂದ್ರೆ ಸುಮಾರು 3588 ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೇಮಕಾತಿ ನಡೀತಾ ಇದೆ. ಇಲ್ಲಿ 10ನೇ ಪಾಸ್ ಆದವರಿಗೆ ಮತ್ತು ಸೆಕೆಂಡ್ PUC ಪಾಸ್ ಆದವರಿಗೆ, ಅದೇ ರೀತಿಯಾಗಿ ನೀವೇನಾದ್ರೂ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿ ಇತ್ತಪ್ಪ ಅಂದ್ರೆ ನೀವು ಅರ್ಜಿ ಸಲ್ಲಿಸಬಹುದು. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಕರ್ನಾಟಕ ರಾಜ್ಯದ ಮೂಲೆಯಲ್ಲಿರುವಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ, ಮಹಿಳೆಯರು ಅಪ್ಲಿಕೇಶನ್ ಹಾಕಬಹುದು, ಪುರುಷರು ಅಪ್ಲಿಕೇಶನ್ ಹಾಕಬಹುದು. ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಆದ್ರೆ ಕೆಲವೊಂದು ರೂಲ್ಸ್ ಇದಾವೆ. ಅಂದ್ರೆ ಹೈಟ್ ಲಿಮಿಟ್ ಇಷ್ಟೇ ಇರಬೇಕು, ಅದ ನಂತರ ಏಜ್ ಲಿಮಿಟ್ ಇಷ್ಟೇ ಇರಬೇಕು, ವಿದ್ಯಾರ್ಥಿ ಇಷ್ಟೇ ಇರಬೇಕಾಗತ್ತೆ, ಮತ್ತು ಕೊನೆ ದಿನಾಂಕ ಪ್ರಾರಂಭ ದಿನಾಂಕ ಇಷ್ಟೇ ಇರಬೇಕಾಗತ್ತೆ. ಇಷ್ಟೊಳಗಾಗಿ ಅರ್ಜಿ ಸಲ್ಲಿಸಬೇಕಂತೇಳಿ ರೂಲ್ಸ್ ಕೊಟ್ಟಿದ್ದಾರೆ. ಎಲ್ಲಾ ರೂಲ್ಸ್ ಅನ್ನ ತಿಳಿಸ್ಕೊಡ್ತೇನೆ ಈ ಒಂದು ವಿಡಿಯೋದಲ್ಲಿ. ಮತ್ತು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೈಟು, ವೇಟು, ಚೆಸ್ಟ್, ರನ್ನಿಂಗ್ ಎಷ್ಟೇ ಇರತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ಮತ್ತು ಪ್ರಾರಂಭ ದಿನಾಂಕ ಎಷ್ಟು, ಎಲ್ಲದ್ರ ಬಗ್ಗೆ ಮಾತಾಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಯಾರ್ಯಾರು ಕಾನ್ಸ್ಟೇಬಲ್ ಹುದ್ದೆನ ಪಡಿಬೇಕಂತ ಇದ್ದಾರಲ್ಲ, ಆದಷ್ಟು ಎಲ್ಲ ಒಂದು ವಿದ್ಯಾರ್ಥಿಗಳು ಕೊನೆತನಕ ನೋಡಿ, ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಬನ್ನಿ ಸ್ನೇಹಿತರೆ, ಒಂದೊಂದ ತಿಳಿಸ್ಕೊಡ್ತೇನೆ. ಇದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಚಿಕ್ಕ ರಿಕ್ವೆಸ್ಟ್, ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನು. ಬನ್ನಿ ಸ್ನೇಹಿತರೆ, ಇಲ್ಲಿ ಕಲ್ಲಿರುವಂತಹ ಸಂಸ್ಥೆ ಇದು ನಮ್ಮ ಒಂದು ಭಾರತೀಯ ಗಡಿ ಭದ್ರತಾ ಪಡೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಅಂದ್ರೆ ಈ ಒಂದು BSF ದಲ್ಲಿ ಅರ್ಜಿಯನ್ನ ಕರೆದಿರುವಂತದ್ದು. ಎಷ್ಟು ಹೇಳಿ, ಸುಮಾರು 3588 ಪೋಸ್ಟಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಆಗ್ತಾ ಇದೆ. ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಈ ಒಂದು ಕಾನ್ಸ್ಟೇಬಲ್ ದಲ್ಲಿ ಇನ್ನೂ ಹಲವಾರು ಪ್ರಕಾರ ಬರತ್ತೆ. ಕಾನ್ಸ್ಟೇಬಲ್ ಒಂದೇ ಅಲ್ಲ, ಹಲವಾರು ಪ್ರಕಾರ ಪೋಸ್ಟ್ ಇರತ್ತೆ. ನೋಡಿ, ತುಂಬಾ ಜನ ವಿದ್ಯಾರ್ಥಿಗಳು ಅನ್ಕೊಂಡಿರಬಹುದು ಕರ್ನಾಟಕ KSP ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ ಅಂತೇಳಿ. ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇರತ್ತೆ ಅದು, BSF ಇಲಾಖೆಯಲ್ಲಿ. ನೋಡಿ, ಬರೀ ಕರ್ನಾಟಕ ಅನ್ಕೋತ ಕೂತಾರೆ. ನಿಮಗೆ ಇವತ್ತು ಜಾಬ್ ಸಿಗಲ್ಲ, ನಾಳೆಗೆ ಜಾಬ್ ಸಿಗಲ್ಲ, ಮುಂದಿನ ವರ್ಷನೂ ಜಾಬ್ ಸಿಗಲ್ಲ, ಮುಂದಿನ ವರ್ಷನೂ ಜಾಬ್ ಸಿಗಲ್ಲ. ಯಾಕೆ ಈ ಒಂದು ಮಾತನ್ನ ಹೇಳ್ತಿದ್ದೇನೆ ಅಂದ್ರೆ, ಈಗ ನಿಮ್ಗೆ ಗೊತ್ತಿರುವಂತೆ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ದುಡ್ಡು ಕೊಟ್ಟವರಿಗೆ ನೌಕರಿ ಕೊಡ್ತಿದ್ದಾರೆ, ಆದ್ರೆ ನೇಮಕಾತಿ ಮಾಡ್ಕೋತಾ ಇಲ್ಲ. ಅದೇ ನೇಮಕಾತಿಗೆ ಸಂಬಂಧಪಟ್ಟಂತೆ ದುಡ್ಡು ತಗೋತಾರೆ, ಮುಗಿತು, ಅಲ್ಲೇ ಕ್ಲೋಸ್ ಮಾಡ್ಬಿಡ್ತಾರೆ, ಅಲ್ಲೇ ಜಾಯಿನ್ ಮಾಡ್ಕೋತಾರೆ. ಈ ಎಲ್ಲ ಒಂದು ನೇಮಕಾತಿ ಆಗ್ಬಾರ್ದು ಅಂತ ಹೇಳಿನೇ ತಾತ್ಕಾಲಿಕವಾಗಿ ನೇಮಕಾತಿಗಳನ್ನ ಮಾಡ್ಕೋತಿದ್ದಾರೆ. ಇದು ನಿಮಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಒಳ ಮೀಸಲಾತಿ ಒಂದು ಕಾರಣ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರು, ಆದ್ರೆ ನೇಮಕಾತಿ ಮಾಡ್ಕೊಳ್ಳೋದು ತುಂಬಾ ಡೌಟ್. ಇದ್ರ ಬಗ್ಗೆ ಆಲ್ರೆಡಿ ನಾನು ತುಂಬಾ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ನಿಮ್ ಟೈಮ್ ಕೂಡ ವೇಸ್ಟ್ ಮಾಡಲ್ಲ. ಎಲ್ಲ ಒಂದು ವಿದ್ಯಾರ್ಥಿಗಳು ಸೆಂಟ್ರಲ್ ಗೌರ್ಮೆಂಟ್ ಕಡೆ ಸ್ವಲ್ಪ ಗಮನ ಕೊಡಿ. ಇಲ್ಲಿ ಜಾಬ್ ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ನಿಮ್ಗೆ 100% ಜಾಬ್ ಸಿಗತ್ತೆ. ಆದಷ್ಟು ಮಾಡ್ಕೊಳ್ಳುವಂತ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ. ಬೇಡ ಅಂದ್ರೆ ನಾವು ಈಗ ಇದೇ ರೀತಿಯ ದನ ಹಾಕೋತ ಹೋಗ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಕಡೆ ಅಂದ್ರೆ ಹೋಗ್ಬಹುದು, ನಿಮ್ ಇಷ್ಟ. ನಾ ಮುಂದ್ಗಡೆ ಹೇಳಿದ್ರೆ ಮತ್ತೆ ವಾದ ವಿವಾದಗಳು ಆಗತ್ತೆ, ಅದೊಂದು ಕಾರಣಕ್ಕೆ ಹೇಳಲ್ಲ. ನೋಡಿ, ಕರ್ನಾಟಕ ಆಲ್ ಇಂಡಿಯಾದಲ್ಲಿ ಸುಮಾರು 3588 ಪೋಸ್ಟಿಗೆ ನೋಟಿಸ್ ಆಗಿರತ್ತೆ. ಭಾರತೀಯ ಗಡಿ ಭದ್ರತಾ ಪಡೆಯಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳು, ಈ ಒಂದು ಕಾನ್ಸ್ಟೇಬಲ್ ದಲ್ಲಿ ಹಲವಾರು ಪ್ರಕಾರ ಇರತ್ತೆ. ಇಲ್ಲಿ ನೋಡಿ, ಕಾನ್ಸ್ಟೇಬಲ್ ಒಂದು ಚೇಂಬರ್ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಅದೇ ರೀತಿಯಾಗಿ ನಿಮ್ಮ ಒಂದು ಟೇಲರ್ ಪೋಸ್ಟ್ಗಳು ಖಾಲಿ ಇರತ್ತೆ. ಕಾರ್ಪೆಂಟರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಕಾನ್ಸ್ಟೇಬಲ್ ದಲ್ಲಿ. ಪ್ಲಂಬರ್ ಹುದ್ದೆಗಳು, ಅದ ನಂತರ ಪೇಂಟರ್ ಹುದ್ದೆಗಳು, ಎಲೆಕ್ಟ್ರಿಕಲ್ ಹುದ್ದೆಗಳು, ಎಲೆಕ್ಟ್ರಾನಿಕಲ್ ಹುದ್ದೆಗಳು, ಅಡಿಗೆ ಮಾಡುವ ಅಭ್ಯರ್ಥಿಗಳಿಗೆ ವಾಟರ್ ಮ್ಯಾನ್ ಹುದ್ದೆಗಳು, ಅದ ನಂತರ ವಾಟರ್ ಕ್ಯಾರಿಯರ್ ಹುದ್ದೆಗಳು, ಅದ ನಂತರ ಬಾರ್ಬರ್ ಹುದ್ದೆಗಳು, ಸ್ಲೀಪರ್ ಹುದ್ದೆಗಳು, ಪಂಪ್ ಆಪರೇಟರ್ ಹುದ್ದೆಗಳು, ಅದ ನಂತರ ಇನ್ನೂ ಹಲವಾರು ಪೋಸ್ಟ್ಗಳು ಖಾಲಿ ಇರತ್ತೆ. ಮಹಿಳೆಯರಿಗೆ ಸೆಪರೇಟ್ ಆಗಿ ಪೋಸ್ಟ್ ಮತ್ತು ಪುರುಷರಿಗೆ ಸೆಪರೇಟ್ ಆಗಿ ಪೋಸ್ಟ್. ಇದರಲ್ಲಿ ಡೈರೆಕ್ಟ್ ಪೋಸ್ಟ್ ಕೆಲವು ಇರತ್ತೆ ಮತ್ತು ನಿಮಗೆ ಪರೀಕ್ಷೆ ಮುಖಾಂತರಗೆ ನೇಮಕಾತಿ ಕೂಡ ಕೆಲವು ಇರತ್ತೆ. ಟೋಟಲ್ ಆಗಿ ಆಲ್ ಇಂಡಿಯಾದಲ್ಲಿ ಸುಮಾರು 3588 ಪೋಸ್ಟಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಆಗ್ತಾ ಇದೆ. ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು. ಈಗಾಗಲೇ ನಿಮಗೆ ಪೋಸ್ಟ್ ಬಗ್ಗೆ ಯಾವ್ದು ಏನು ಅಂತ ಅರ್ಥ ಆಯ್ತು. ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ 10ನೇ ಮಾತ್ರ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ. ಇನ್ನೊಂದು ಹೇಳ್ಬೇಕಂದ್ರೆ ಪ್ರಮುಖವಾದ ಮಾಹಿತಿ, 26ನೇ ತಾರೀಕಿನಿಂದ ಅರ್ಜಿ ಪ್ರಾರಂಭ ಆಗತ್ತೆ ಎಲ್ಲ ಒಂದು ರಾಜ್ಯಗಳಲ್ಲಿ. ಇನ್ನು ಅರ್ಜಿ ಪ್ರಾರಂಭ ಆಗಿಲ್ಲ. 26ನೇ ತಾರೀಕು 26/7/2025 ಅರ್ಜಿ ಪ್ರಾರಂಭ ಆಗತ್ತೆ. ಮತ್ತು ಕೊನೆಯ ದಿನಾಂಕ ಏನಿದೆಯಲ್ಲ 25 ಆಗಸ್ಟ್ 2025. ಸುಮಾರು ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ. 20 ರಿಂದ 29 ದಿನ ಟೈಮ್ ಕೊಟ್ಟಿದ್ದಾರೆ. ದಯವಿಟ್ಟು 26ನೇ ತಾರೀಕಿನಿಂದ ಅಪ್ಲಿಕೇಶನ್ ಹಾಕಿ ಆನ್ಲೈನ್ ಕೇಂದ್ರದಲ್ಲಿ ಹೋಗಿ. ಆನ್ಲೈನ್ ನಲ್ಲಿ ಅವಕಾಶ ಇರತ್ತೆ. ಮತ್ತು ಆಯ್ಕೆ ಪ್ರಕ್ರಿಯೆಯಲ್ಲಿ ದೈಹಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ, ಡಾಕ್ಯುಮೆಂಟ್ಸ್, ವೈದ್ಯಕೀಯ ಪರೀಕ್ಷೆ, ಈ ರೀತಿಯ ನಮಗೆ ಬೇಸಿಕ್ ಆಗಿ ಆಯ್ಕೆ ಮಾಡ್ಕೋತಾರೆ. ಅದೇ ರೀತಿಯಾಗಿ ನಮಗೆ ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ಬರ್ಬೇಕಂದ್ರೆ ಇಲ್ಲಿ ಈ ಒಂದು ನೋಟಿಸ್ ದಲ್ಲಿ ಇದು ಶಾರ್ಟ್ ನೋಟಿಸ್ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅಷ್ಟು ನಿಮಗೆ ಕ್ಲಿಯರ್ ಕಟ್ಟ ಮಾಹಿತಿ ತಿಳಿಸಿಕೊಟ್ಟಿರಲ್ಲ. ಇನ್ನೊಂದು ನೋಟಿಸ್ ರಿಲೀಸ್ ಮಾಡ್ತಾರೆ 26ನೇ ತಾರೀಕಿದಂದು. ನನಗೊಂದು ಅನಿಸೋ ಮಟ್ಟಿಗೆ 18 ರಿಂದ ನಿಮಗೆ 27 ವರ್ಷ ತನಕ ಅವಕಾಶ ಇರಬಹುದು, ಅಥವಾ 30 ವರ್ಷ ತನಕ ಕೂಡ ನಿಮಗೆ ಅವಕಾಶ ಇರಬಹುದು. ನಾನು ನಿಮಗೆ ಒಂದು ಅಂದಾಜಿನ ಮೇಲೆ ಈ ಒಂದು ದಿನಾಂಕನ ತಿಳಿಸಿಕೊಟ್ಟಿರೋದು. ಇದೇ ಸೆಂಟ್ರಲ್ ಗೌರ್ಮೆಂಟ್ ಅಫಿಸಿಯಲ್ ಏಜ್ ಲಿಮಿಟ್ ಅಂತ ಹೇಳಿ ನಿಮಗೆ ತಿಳಿಸಿಕೊಟ್ಟಿಲ್ಲ. ಅಂದಾಜಿನ ಮೇಲೆ 18 ರಿಂದ ನಿಮಗೆ 23 ವರ್ಷ ಆದ್ರೆ ಇರಬಹುದು, ಅಥವಾ 25 ವರ್ಷ ಆದ್ರೆ ಇರಬಹುದು, ಅಥವಾ 30 ವರ್ಷ ಆದ್ರೆ ಇರಬಹುದು.
ಇಲ್ಲಿ ಅನುಭವದವ್ರಿಗಿದ್ರೆ 25ರಿಂದ 30 ವರ್ಷ ಕೇಳಿರ್ತಾರೆ, ಅಥವಾ ಫ್ರೆಶರ್ದವ್ರಿಗೆ ಇತ್ತಂದ್ರೆ 23 ವರ್ಷದಿಂದ 25 ವರ್ಷ ಇಷ್ಟೊಳಗಾಗಿ ನಿಮಗೆ ವಯೋಮಿತಿ ಕೇಳಿರ್ತಾರೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ. ಇಷ್ಟು ನಿಮಗೆ ವಯೋಮಿತಿ ಇರತ್ತೆ. ಅದೇ ರೀತಿಯಾಗಿ ಆಗಲೇ ತಿಳಿಸ್ಕೊಟ್ಟಿರುವಂಥ ITI ಮತ್ತು 10ನೇ ಪಾಸ್ ಆದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಎಷ್ಟು ನಿಮಗೆ ಸಂಬಳ ಕೊಡ್ತಾರೆ ನಿಮ್ಗೆ ಗೊತ್ತಿರುವಂಥ 21,700ರಿಂದ 69,000 ತನಕ ಸ್ಯಾಲ್ರಿ ಕೂಡ ಸಿಗತ್ತೆ. 69,000 ತನಕ ನಿಮಗೆ ಸ್ಯಾಲ್ರಿ ಕೂಡ ಕೊಡತ್ತೆ. ಮತ್ತು ಯಾವೊಂದು ವರ್ಗದವ್ರಿಗೆ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ ಸ್ವಲ್ಪ ಗಮನ ಇಟ್ಟು ನೋಡಿ. ಮೊದಲನೇದಾಗಿ ಯುವ ಅಭ್ಯರ್ಥಿಗಳಿಗೆ ಸುಮಾರು 1325 ಪೋಸ್ಟು, EWS ಅವರಿಗೆ ಸುಮಾರು 318 ಪೋಸ್ಟು, OBC ಅಭ್ಯರ್ಥಿಗಳಿಗೆ 932 ಪೋಸ್ಟು, SC ದವರಿಗೆ 548 ಪೋಸ್ಟು, ST ದವರಿಗೆ ಸಂಬಂಧಪಟ್ಟಂತೆ 283 ಪೋಸ್ಟು, ಟೋಟಲ್ ಆಗಿ 3,406 ಪೋಸ್ಟು. ಇದು ನಿಮಗೆ ಡೈರೆಕ್ಟ್ ಆಗಿ ಸಂಬಂಧಪಟ್ಟಂತೆ ಪರೀಕ್ಷೆ ಎಲ್ಲ ಇರತ್ತೆ. ಇನ್ನು ನೇರವಾಗಿ ಡೈರೆಕ್ಟ್ ರಿಕ್ವೈರ್ಮೆಂಟ್ ನೋಡಿ. ಡೈರೆಕ್ಟ್ ರಿಕ್ವೈರ್ಮೆಂಟ್ದಲ್ಲಿ ಯುವ ಅಭ್ಯರ್ಥಿಗಳಿಗೆ 76 ಪೋಸ್ಟ್ ಇರತ್ತೆ. ಅದರ ಬಳಿಕ EWS ಸಂಬಂಧಪಟ್ಟಂತೆ 14, OBC ಅವರಿಗೆ 50, SC ದವರಿಗೆ 29, ST ದವರಿಗೆ 13, ಟೋಟಲ್ ಆಗಿ 182. ಟೋಟಲ್ ಆಗಿ 3,588 ಪೋಸ್ಟ್ ಇರತ್ತೆ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಈಗ ಅರ್ಜಿ ಶುಲ್ಕ ಅಂತ ಇರತ್ತೆ ನಿಯಮಗಳ ಪ್ರಕಾರ. ಇದು ನಿಮಗೆ ಕನ್ಫರ್ಮ್ ಆಗಿ ತಿಳಿಯಿತು. ಇಲ್ಲಿ ನಿಮಗೆ ವಯೋಮಿತಿ ಬಗ್ಗೆ ಎಲ್ಲ ತಿಳಿಯಿತು. ಅದ ನಂತರ ಈಗ ನಿಮ್ಮೊಂದು ಹೈಟ್ ಬಗ್ಗೆ ಮತ್ತು ರನ್ನಿಂಗ್ ಟೆಸ್ಟ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಇದು ಭಾರತೀಯ BSF ಇಲಾಖೆ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ರನ್ನಿಂಗ್ ಇರತ್ತೆ. ಮತ್ತು ಯಾರ್ಯಾರು ಆರ್ಮಿಯಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಲ್ಲ, ಆರ್ಮಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದಾರೆ, ನಿಮಗೆ ಈಗಾಗಲೇ ಗೊತ್ತಿರತ್ತೆ ಹೇಗೆ ಏನು ಅಂತ ಹೇಳಿ. ಅನುಭವದವರಿಗೆ ಏನು ಹೇಳಕ್ಕಾಗಲ್ಲ. ಫ್ರೆಶರ್ದವ್ರು ಯಾರು ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಕಷ್ಟ ಅನ್ಸತ್ತೆ. 5 ನಿಮಿಷನೂ ಕೊಟ್ಟಿರ್ತಾರೆ, ಕೆಲವು ಜನಕ್ಕೆ 5 ನಿಮಿಷ 30 ಸೆಕೆಂಡ್ ಕೊಟ್ಟಿರ್ತಾರೆ, ಕೆಲವು ಕಡೆ 5 ನಿಮಿಷ 60 ಸೆಕೆಂಡ್ ಕೊಟ್ಟಿರ್ತಾರೆ, ಇನ್ನು ಕೆಲವು ಕಡೆ 6 ನಿಮಿಷ ತನಕ ನಿಮಗೆ ರನ್ನಿಂಗ್ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಆಲ್ ಇಂಡಿಯಾದವ್ರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಹೈಟು ಪುರುಷ ಅಭ್ಯರ್ಥಿಗೆ 170 ಸೆಂಟಿಮೀಟರ್ದಿಂದ 165 ಸೆಂಟಿಮೀಟರ್ ತನಕ ಆಲ್ ಇಂಡಿಯಾ ಎಲ್ಲ ಒಂದು ಅಭ್ಯರ್ಥಿಗೆ ಕೊಟ್ಟಿದ್ದಾರೆ. ಇದು ನಿಮಗೆ ಅರ್ಥ ಆಯ್ತು. ಅದ್ರ ಬಳಿಕ ಚೆಸ್ಟ್ ನೋಡಿ, ಇದು ಪುರುಷ ಅಭ್ಯರ್ಥಿ ತಿಳಿಸ್ಕೊಡ್ತಾ ಇರೋದು 75 ನಿಮಗೆ ಸಾಮಾನ್ಯವಾಗಿ ಇರಬೇಕಾಗತ್ತೆ. ಎದೆ ಸುತ್ತಳತೆ 75ರಿಂದ 80 ಸೆಂಟಿಮೀಟರ್ ನಿಮಗೆ ಎದೆ ಸುತ್ತಳತೆ ಇರಬೇಕಾಗತ್ತೆ. ವಿಸ್ತರಿಸಿದಾಗ 5 ಸೆಂಟಿಮೀಟರ್ ನಿಮಗೆ ಎದೆ ಸುತ್ತಳತೆ ಆಗ್ಬೇಕಾಗತ್ತೆ. ಟೋಟಲ್ ಆಗಿ 85ರಿಂದ 86 ಸೆಂಟಿಮೀಟರ್ ನಿಮಗೆ ಎದೆ ಸುತ್ತಳತೆ ಇರಬೇಕಾಗತ್ತೆ. ಇದು ನಿಮಗೆ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮಾಹಿತಿ ಆಯ್ತು. ನನ್ನ ಮಹಿಳಾ ಅಭ್ಯರ್ಥಿಗೆ ಚೆಸ್ಟ್ ಇರೋದಿಲ್ಲ, ಅಂದ್ರೆ ಎದೆ ಸುತ್ತಳತೆ ಕೇಳಿಲ್ಲ, ಹೈಟ್ ಅಷ್ಟೇ ಕೇಳಿದ್ದಾರೆ. 155 ಸೆಂಟಿಮೀಟರ್ ನಿಮಗೆ ಹೈಟ್ ಕೇಳಿದ್ದಾರೆ. ಈ ಒಂದು ಹೈಟ್ ಪ್ರಕಾರಗೆ ನೀವು ಡೈರೆಕ್ಟ್ ಆಗಿ ಆಯ್ಕೆ ಮಾಡ್ತಾರೆ. ಇದು ನಿಮಗೆ ಕೌಶಲ್ಯ ಪರೀಕ್ಷೆ ಆದ್ರೆ ತಿಳ್ಕೊಳ್ಳಿ. ಇದು ಸಹಿಷ್ಣುತೆ ಪರೀಕ್ಷೆ ಅಂತ ಕರೀತಾರಲ್ಲ, ಅದರಲ್ಲೇ ಬರತ್ತೆ ಇದೆಲ್ಲ ಕೂಡ. ಮತ್ತು ಇವೆಲ್ಲ ಏನಪ್ಪಾ ಅಂತ ಕೇಳ್ಬೋದು ತುಂಬಾ ಜನ. ಸರಿ, ಇದು ನಮಗೆ ಇಷ್ಟೇ ತಿಳಿಸ್ಕೊಟ್ಟಿದ್ರೆ ಇದೆಲ್ಲ ಏನ್ ಕಾಣಿಸ್ತಾ ಇದೆ ಅಂತ ಅನ್ಬೋದು. ನೋಡಿ, ಅದು ನಿಮ್ಮ ಒಂದು ಬುಡಕಟ್ಟು ಜನಾಂಗದವರು ಹಿಮಾಚಲ ಪ್ರದೇಶ ಅಥವಾ ಮಹಾರಾಷ್ಟ್ರ, ತೆಲಂಗಾಣ, ನಾಗಾಲ್ಯಾಂಡ ದ್ವೀಪಗಳು ಇರ್ತಾವಲ್ಲ, ಅಲ್ಲಿ ಪ್ರತಿಯೊಂದು ಎಲ್ಲೆಲ್ಲಿ ಏನಂತೇಳಿ ರೂಲ್ಸ್ ಪ್ರಕಾರ ಅವ್ರು ಕೊಟ್ಟಿರ್ತಾರೆ ಇಷ್ಟಿಷ್ಟ ಅಂತೇಳಿ. ಅದು ನಮಗೆ ಬೇಕಾಗೋದಿಲ್ಲ. ನಮಗೆ ಆಲ್ ಕರ್ನಾಟಕ, ಆಲ್ ಇಂಡಿಯಾದವರು ಅಷ್ಟೇ ಕೇಳ್ತಾರೆ. ಅದನ್ನ ಬಿಟ್ಟು ಬೇರೆ ಒಂದು ರಾಜ್ಯದಲ್ಲಿ ಬೇರೆ ಒಂದು ದ್ವೀಪಗಳಲ್ಲಿ ವಾಸ ಮಾಡ್ತೈತೆ ಅಂದ್ರೆ ಹೇಳಿ ಅದನ್ನು ಕೂಡ ಕೊಟ್ಟಿದ್ದಾರೆ ಅವರು. ಈ ರೀತಿಯಾಗಿ ಇದ್ರ ಬಗ್ಗೆ ಮಾಹಿತಿ ನಮಗೆ ಅರ್ಥ ಆಯ್ತು.